ಸಿಂಹರಾಶಿಯವ್ರಿಗೆ ಎಲ್ಲ ರೀತಿಯಂಥ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ಕಾಲ ಕಾಲಕ್ಕೆ ಏನೇನು ಬೇಕೋ ಅದೆಲ್ಲ ಸಿಗ್ತಾ ಹೋಗುತ್ತೆ. ವಿಶೇಷವಾದಂಥ ಒಂದು ಧೈರ್ಯ, ಶತ್ರುಗಳು ನಿಮ್ಮನ್ನು ನೋಡಿ ಭಯಪಡುವಂತಹ ಒಂದು ವಿಚಾರ. ಶತ್ರುಗಳೇ ಓಡೋಗ್ಬಿಡ್ತಾರೆ ನಿಮ್ಮ ನೋಡಿಕೊಂಡು. ಹೋದ್ಸತಿ ನೀವು ಭಯ ಪಟ್ಕೊತೀರ, ಆದರೆ ನಿಮ್ಮನ್ನು ನೀವೇ ಅವನು ಎದುರಿಸಿ ದೂರ ಕಳಿಸುವಂಥ ಒಂದು ಯೋಗ ಬರುತ್ತೆ. ಆದರೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆನ ನೀವು ಎಚ್ಚರಿಕೆಯಿಂದ ಅದನ್ನು ಮುಳ್ಳು ಚುಚ್ಕೊಳ್ಳುತ್ತೆ, ಅದನ್ನು ಕಿತ್ತು ಬಿಸಾಕಬೇಕು. ಅದು ಯಾವ ರೀತಿ ಮುಳ್ಳು, ಅದು ಯಾವ ರೀತಿ ಸಂದರ್ಭ, ಯಾವ ರೀತಿಯಿಂದ ಒಂದು ಎಚ್ಚರಿಕೆ, ಯಾವ ರೀತಿ ಭಗವಂತ ನಿಮಗೆ ಪರೀಕ್ಷೆ ಒಳಪಡಿಸ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಬೆಲ್ ಬಟನ್ ಒತ್ತಿ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಸಿಂಹರಾಶಿಯವ್ರಿಗೆ ಈ ಸರಿ ಏನು ಅಂತಂದರೆ ಅದ್ಭುತವಾದಂಥ ಒಂದು ದಿನ. ಶತ್ರುಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗುವಂಥ ಒಂದು ದಿನ, ಅದ್ಭುತವಾದಂಥ ಒಂದು ದಿನ ಬರ್ತಾ ಬರುತ್ತೆ. ಜೊತೆಗೆ ನಿಮ್ಮದು ಏನು ಅಂತಂದರೆ ಸಾಕಷ್ಟು ಇಷ್ಟು ದಿನಗಳಿಂದ ನೀವು ತುಂಬ ಒಂದು ನೋವನ್ನು ಪಟ್ಕೊಂಡಿದ್ರಿ. ಯಾರೋ ನಿಮ್ಗೆ ಅನ್ಯಾಯ ಮಾಡಿದರು, ಮೋಸ ಮಾಡಿದರು, ಅವ್ರಿಗೆ ತಕ್ಕ ಪಾಠ ನೀವು ಕಲಿಸ್ಲಿಲ್ಲ ಅಂತಂದರೂ ಕೂಡ ಭಗವಂತ ಕಲಿಸ್ತಾನೆ. ಅದನ್ನು ನೋಡಿ ನೀವು ಸಂತೋಷವನ್ನು ಪಡ್ತೀರಾ. ಯಾಕಂದರೆ ನೀವು ಕೊಡುವಂಥ ಶಿಕ್ಷೆ ಕೃತಕವಾಗಿರುತ್ತೆ, ಭಗವಂತ ಕೊಡೋ ಶಿಕ್ಷೆ ಶಾಶ್ವತವಾಗಿರುತ್ತೆ. ನಿಮ್ಮನ್ನು ಯಾರು ನೋಡಿ ಗೇಲಿ ಮಾಡಿ ನಕ್ಕು ನಿಮ್ಮನ್ನು ಇದು ಮಾಡ್ಕೊಂಡಿದ್ದೀರೋ, ಇಷ್ಟು ದಿನ ಆಟಾಡಿಸಿದ್ರು, ಮತ್ತು ಯಾರು ನಿಮ್ಮನ್ನು ಇಂಪ್ರೂವ್ಮೆಂಟ್ ಆಗಕ್ಕೆ ಬಿಡದೇ ಅವರೆಲ್ಲರಿಗೂ ಈ ವರ್ಷ ಒಂದು ತಕ್ಕ ಶಿಕ್ಷೆ ಆಗ್ತಾ ಬರುತ್ತೆ. ಆ ರೀತಿ ಒಂದು ಯೋಗ ಇದೆ. ಮತ್ತು ಶತ್ರುಗಳು ಆಟೋಮೆಟಿಕ್ಕಾಗಿ ದೂರ ಆಗ್ತಾ ಬರುತ್ತೆ. ಈ ವರ್ಷ ನಿಮಗೆ ದುಡ್ಡು ಆರಂಭದಲ್ಲೂ ಬರಲ್ಲ, ಮಧ್ಯದಲ್ಲೂ ಬರಲ್ಲ, ವರ್ಷದ ಕೊನೆಯ ಭಾಗದಲ್ಲಿ ನಿಮ್ಗೆ ಬರ್ತಾ ಹೋಗುತ್ತೆ. ನಾನು ಹೇಳಿದ್ನಲ್ಲ, ವರ್ಷದಲ್ಲಿ ಒಂದು 3 ವಿಭಾಗವನ್ನು ಮಾಡ್ತೀವಿ, 4 ಅಂತಂದರೆ 4 ವರ್ಷದ ಎಂಡಲ್ಲಿ ನಿಮಗೆ ಯಥೇಚ್ಛವಾಗಿ ಈ 2 ವರ್ಷ 3 ವರ್ಷ ಏನು ದುಡಿತೀರೋ ಅದೆಲ್ಲವೂ ಕೂಡ ನಿಮಗೆ ಬರುವಂಥ ಒಂದು ಯೋಗ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಬಿಕ್ಕಟ್ಟಾಗುತ್ತೆ, ಸ್ವಲ್ಪ ಇಕ್ಕಟ್ಟಾದಂಗೆ ಆಗುತ್ತೆ, ಸಮಸ್ಯೆಗಳಾಗುತ್ತೆ. ಅದಕ್ಕೆ ನೀವು ತಲೆನೇ ಕೆಡಿಸ್ಕೊಂಡು ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ಏನು ಗೊತ್ತಾ, ನಿಮ್ಗೆ ಹೇಳಿದ್ನಲ್ಲ, ರಕ್ಷಣಾ ಕವಚವಾಗಿ ನಿಂತ್ಕೊಳ್ಳುತ್ತೆ. ದಿಗ್ಬಂಧನ, ಯಾವುದೇ ರೀತಿಯಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಂದು ದಿಗ್ಬಂಧನ ಮಾಡುತ್ತೆ. ಅದು ಒಳಗಡೆನೇ ಬರೋಕ್ಕೆ ಬಿಡೋದಿಲ್ಲ. ಅಲ್ಲಿ ತಕ್ಕಂಗೆ ಹಣಕಾಸು ಯಾವುದೊಂದು ಸಮಸ್ಯೆ ಬಂತು ಅಂತಂದ್ರೂ ಕೂಡ ಯಾವುದೇ ರೀತಿಯಿಂದ ದುಡ್ಡು ಬಂದು ಆ ಸಮಸ್ಯೆನ ದೂರ ಓಡಿಸುತ್ತೆ ಅಲ್ಲ. ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ಒಂದು ಸಾಲಗಳನ್ನು ತೀರಿಸ್ಬಿಟ್ಟಿರ್ತೀರ. ಮನೆ ಕಟ್ಟುವಂಥ ಒಂದು ಯೋಗ ಇದೆ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು 21 ಬಾರಿ ಸಂಕಲ್ಪನ ಮಾಡ್ಕೊಳ್ಳಿ. ಹೇಗೋ ನಿಮ್ಮ ಮನೆ ಒಳಗಡೆ ಆ ಲಕ್ಷ್ಮಿ ಯಂತ್ರದ ಮೂಲಕ ಬಂದು ಸ್ಥಾಪನೆ ಆಗ್ತಾಳೆ ಅಂತಲ್ಲ, ಅಂಥ ಒಂದು ಪವರ್ಫುಲ್ ಆಗೋಂಥದ್ದು ವರ್ಷದ ಪ್ರಾರಂಭ. ಯಾಕಂದರೆ ಲೇಟಾಗಿ ದುಡ್ಡು ಬರೋದಿದೆ, ಈಗೆಲ್ಲ ತುಂಬ ದುಡ್ಡು ಬೇಕಲ್ವಾ. ಪ್ರಾರಂಭದಲ್ಲೇ ಅದನ್ನು ನೀವು ಅಷ್ಟಲಕ್ಷ್ಮಿ ಯಂತ್ರನ ಪ್ರತಿಷ್ಠಾಪನೆ ಮಾಡಿ, ಈ ಯುಗಾದಿಗೆ ಯಾರ್ಯಾರು ತೊಗೋತಿರೋ ಅವ್ರಿಗೆಲ್ಲ ವಿಶೇಷವಾಗಿ ಕರಂಗಾಳಿಯನ್ನು ಫ್ರೀಯಾಗಿ ಉಚಿತವಾಗಿ 2,000 ರೂಪಾಯಿ ಹೊರತು ಇರುವಂಥದ್ದು ಖುಷಿಯಾಗಿ ನಮ್ಮ ಒಂದು, ಯಾಕಂದರೆ ವರ್ಷದ ಪ್ರಾರಂಭ ಅಲ್ವಾ, ಅದಕ್ಕೋಸ್ಕರ ನಾನು ಕೊಡ್ತೀನಿ, ಚೆನ್ನಾಗಾಗಲಿ ಅಂತ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ ರಾಜಯೋಗ ಇದೆ ಅಂತಲ್ಲ, ರಾಜಯೋಗ ಇದೆ, ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ. ಜೊತೆಗೆ ಇನ್ನೊಂದು ನವಗ್ರಹ ದೋಷಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಿಮಗೆ ನವಗ್ರಹ ಮಾಲೆಯನ್ನು ಧರಿಸೋದ್ರಿಂದ ನಿಮಗೆ ಯಾವುದೇ ರೀತಿಯಂಥ ನವಗ್ರಹ ದೋಷಗಳು ಕೂಡ ಬಾಧಿಸೋದಿಲ್ಲ ಅಲ್ಲ. ನೀವೇನಂತಂದರೆ ಈ ಭಾಳಷ್ಟು ಕೆಲವೊಂದರ ವಿಚಾರಗಳನ್ನು ಯಾರನ್ನೂ ಕೇಳ್ದೇ ತೊಗೋತೀರಿ. ನೀವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ 100 ಜನ ಕೇಳಬೇಕಾದ್ರೆ ನೀವೇ ಡೈರೆಕ್ಟಾಗಿ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನೀವು ಸಮಸ್ಯೆಗೆ ಒಳಪಡ್ತೀರ. ಅದಕ್ಕೋಸ್ಕರ ಒಂದಲ್ಲ 10 ಅನುಭವಸ್ಥರ ಒಂದು ಮಾತನ್ನು ಕೇಳಿ, ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗತ್ತೆ. ಜೊತೆಗೆ ಈ ವರ್ಷ ಏನಾದರೂ ತುಂಬ ಕೆಲಸ ಆಗುತ್ತೆ, ತುಂಬ ಕೆಲಸ ಸಿಗುತ್ತೆ, ದುಡ್ಡು ಸಿಗುತ್ತಿಲ್ಲ ಅಂತಲ್ಲ, ಜಾಸ್ತಿ ಕೆಲಸ. ಹೆಂಗೆ ಅಂತಂದರೆ ಬಿಕ್ಕಟ ಮಾಡಲಿಲ್ಲ ಅಂತಂದರೆ ಸಮಸ್ಯೆಗಳಾಗ್ತಾ ಬರುತ್ತೆ. ಆ ರೀತಿ ಒಂದು ವಿಷಯ, ಯಾವಾಗಲೂ ಬಿಸಿ ಅಂತ ಒಂದು ಇರ್ತೀರ. ಮನೆಗಿಲ್ಲದರ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಒಂದು ಯೋಗ ಬರುತ್ತೆ. ಕೆಲಸ ಕಾರ್ಯಗಳು ಹೆಚ್ಚು ಬಿಸಿ, ನೀವು ತಡ್ಕೊಳ್ಳೋಕ್ಕಾಗದೇ ಎಷ್ಟು ಕೆಲಸ ಬರ್ತಾ ಹೋಗುತ್ತೆ. ಅದಕ್ಕಸ್ಮಾತ್ ಬಿಡ್ತು ಅಂದರೆ ಲಾಸು ಕೂಡ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಕೆಲಸ ಕಾರ್ಯಗಳು ಸರಾಗವಾಗಲಿ ಅಂತದಕ್ಕೋಸ್ಕರ ನೀವು ಎಕ್ಕದ ಗಣಪತಿಯನ್ನು ನೀವಿಟ್ಟು ಪೂಜೆ ಮಾಡಿ. ಎಕ್ಕದ ಬೇರಲ್ಲೇ ಗಣಪತಿ ಇರ್ತಾರೆ, ಅಂಥದ್ದು ಎಕ್ಕದ ಒಂದು ಗಣಪತಿಯನ್ನು ಅದನ್ನು ಕೆತ್ತನೆ ಮಾಡಿ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ 108 ಕಡುಬುಗಳನ್ನು ಅರ್ಪಿಸಿ
ಮೋದಕವನ್ನು ಅರ್ಪಿಸಿ ನಾವು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರ್ತೀವಿ. ಹಾಗಾಗಿ ಆ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ. ಮತ್ತು ವಿದ್ಯಾ ಗಣಪತಿ ಕೂಡ ಹೌದು, ಮಕ್ಕಳು ಓದೋವಂಥ ರೂಮಲ್ಲಿ ಇಟ್ಬಿಟ್ಟು ತುಂಬ ಚೆನ್ನಾಗಿ ಕಾನ್ಸಂಟ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತೆಲ್ಲ ಹೊಸ ಮದುವೆ ಆಗದವರಿಗೆ ಮದುವೆ ಆಗುವಂಥ ಒಂದು ಯೋಗ ಇರುತ್ತೆ. ಆರೋಗ್ಯದಲ್ಲಿ ಏನಂತಂದರೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಕರಳಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳು, ಬೇದಿ ಇದೆಲ್ಲ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಕುಂಡಲಿನಿ ಡಾಲರ್ ಅಂತ ಬರುತ್ತೆ ಅಂತ ಅದನ್ನು ಹಾಕೋತು ಅಂದರೆ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಸಿಗುತ್ತೆ. ಮತ್ತು BP ಜಾಸ್ತಿ ಆಗ್ತಾ ಬರುತ್ತೆ. ಜೊತೆ ಏನಂತಂದರೆ ಈ ರಕ್ತನಾಳದ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಬರ್ತವೆ ಅಂತಲ್ಲ. ಮತ್ತು ಈ ವರ್ಷ ಯಾರಿಂದ ಸಮಸ್ಯೆ ಅಂದರೆ ನೆರೆಹೊರೆಯವರಿಂದ, ಅಕ್ಕಪಕ್ಕದವರಿಂದನೇ ಸಿಂಹರಾಶಿಯವರಿಗೆ ಸಮಸ್ಯೆ. ಜಾಗೃತೆಯಾಗಿರಿ. ಅಕ್ಕಪಕ್ಕದವ್ರು ಜಾಸ್ತಿ ಮಾತಾಡೋದು ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಂದು ಪ್ರಯಾಣ, ನೀವೇನೇ ಪ್ರಯಾಣ ಮಾಡಿದ್ರು ಸುಖಕರವಾಗಿರುತ್ತೆ, ಪ್ರಯಾಸದಾಯಕವಾಗಿರೋದಿಲ್ಲ, ತುಂಬ ಚೆನ್ನಾಗತ್ತೆ. ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ. ಸಾಧ್ಯ ಆಯಿತು ಅಂತಂದರೆ ನೀವು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿ. ಪುಣ್ಯಕ್ಷೇತ್ರ ಅಂದ ತಕ್ಷಣ ನಮಗೆಲ್ಲ ನೆನಪು ಬರೋಂಥದ್ದು ನಾವೊಂದು ಆಧ್ಯಾತ್ಮ ಪಯಣನ ಮಾಡ್ತಾಯಿದ್ದೀವಿ. ತುಂಬ ಅದ್ಭುತವಾದಂಥ ಒಂದು ಪಯಣ. ಈ ಒಂದು ಪಯಣದ ಈ ತಿಂಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಅನಂತ ಪದ್ಮನಾಭ ಕೇರಳಕ್ಕೆ ಹೋಗ್ತಾಯಿದ್ದೀವಿ. ಗುರುವಾಯೂರಲ್ಲಿ ಸಾಕ್ಷಾತ್ ಅನಂತ ಪದ್ಮನಾಭ ಸ್ವಾಮಿನ ದರ್ಶನ ಮಾಡ್ಕೋತೀವಿ. ಅಲ್ಲಿ ಸೇಮ್ ಮಲಗಿರಂಗೆ ಕಾಣುತ್ತೆ. ನಿಜವಾಗ್ಲೂ ಈ ವೈಕುಂಠದಲ್ಲಿ ಯಾವ ರೀತಿ ಭಗವಂತ ದರ್ಶನ ಕೊಡ್ತಾನೋ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ನೋಡಿದಾಗ ಅಷ್ಟು ನೀವು ನಿಜವಾದಂಥ ಒಂದು ಇದನ್ನು ಅದು ಫೀಲ್ ಮಾಡ್ಬೋದು. ಯಾಕಂದರೆ ಅಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಅಂದರೆ ಸಂಕಲ್ಪವನ್ನು ಆಗಲಿ ಅಂತ ಮಾಡಿಕೊಂಡು ಕೂಡ ಆಗ್ತಾ ಬರುತ್ತೆ. ಅಂಥದ್ದು ಆ ಒಂದು ಪುಣ್ಯಕ್ಷೇತ್ರವನ್ನು ನೀವು ನೋಡ್ತಾ ಇದ್ದೀರಿ ಅಂತಂದರೆ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ನೀವು ಅದಕ್ಕೆ ಕರ್ಕೊಂಡೋಗಿ ಊಟ ತಿಂಡಿ ವಸತಿ ಮತ್ತು AC ರೂಮು, AC ಬಸ್ಸು ಮತ್ತು ಅಡುಗೆ ಭಟ್ಟನ್ನು ಕರ್ಕೊಂಡು ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಅನುಕೂಲಕರವಾಗಿರುತ್ತೆ. ವಿಶೇಷವಾದಂಥ ಒಂದು ಇದು ಪ್ರತಿ ತಿಂಗಳು ಇರುತ್ತೆ. ಮುಂದಿನ ತಿಂಗಳು ಕಾಮಾಖ್ಯ ಹೋಗ್ತೀವಿ. ಅಲ್ಲಿ ಯೋನಿ ಪೀಠ ಇದೆ. ಧನವಶೀಕರಣ ಆಗಬೇಕು ಅಂತಂದರೆ ದರ್ಶನ ಮಾಡ್ಕೊಂಡು ಬನ್ನಿ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಗರ್ಭಕೋಶದ ಆಪ್ರೇಷನ್ಗಳು ಯಾವುದೂ ಕೂಡ ಆಗೋದಿಲ್ಲ. ಜೊತೆಗೆ ಇನ್ನೊಂದು ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ ಈ ಕಾಶಿ ಮತ್ತು ಅಯೋಧ್ಯೆಗೂ ಕೂಡ ಹೋಗ್ತಾಯಿದ್ದೀವಿ. ಅದರ ನೆಕ್ಸ್ಟ್ ತಿಂಗಳು ಪುರಿ ಜಗನ್ನಾಥ, ಅದರ ನೆಕ್ಸ್ಟ್ ಇದೇ ಥರ ರೊಟೇಷನ್ ಆಗ್ತಾ ಬರುತ್ತೆ ಪ್ರತಿ ತಿಂಗಳು. ಅದ್ಭುತವಾದಂಥ ಇಲ್ಲಿ ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಮಾಡಿಸ್ತೀವಿ. ತುಂಬ ಚೆನ್ನಾಗುತ್ತೆ. ಆಸಕ್ತಿಯವರು ಖಂಡಿತವಾಗ್ಲೂ ಬನ್ನಿ. ಪುಣ್ಯಕ್ಷೇತ್ರ ದರ್ಶನ ಗುರುಗಳ ಮೂಲಕ ಮಾಡ್ತಂದರೆ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಸಿಂಹರಾಶಿಯವರು ಈ ಸಂದರ್ಭ ಯಾವುದೇ ನಿರ್ಧಾರವನ್ನು ನೀವು ಬೇರೆಯವ್ರನ್ನ ಕೇಳ್ತೊಳ್ಳಿ, ನನಗೆ ಗೊತ್ತು, ನಾನೇ ಗ್ರೇಟು ಅಂತ ನೀವು ತಗೊಳ್ತು ಅಂತಂದರೆ ಸಮಸ್ಯೆಗಳು ಸಿಕ್ಕಾಕೋತೀರಾ. 100 ಸರಿ ಯೋಚನೆ ಮಾಡಿ ನೀವು ತೆಗೆದುಕೊಳ್ಳಿ. ಶಾಂತವಾಗಿರಿ. ಕೂಗಾಡೋದು, ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋವಂಥದ್ದು ಮಾಡೋಕ್ಕೆ ಹೋಗ್ಬೇಡಿ. ಅವಮಾನ ಮಾಡ್ತಂದ್ರೆ ಮೌನವಾಗಿರಿ. ಎಲ್ಲಿ ಪಾಠ ಕಲಿಸ್ಬೇಕು ಅಲ್ಲಿ ಪಾಠ ಕಳಿಸಿ. ನೀವು ಒಬ್ಬರು ಮುಂದೆ ಅವಮಾನ ಮಾಡ್ತು ಅಂತಂದರೆ ನೀವು 100 ಜನ ಮುಂದೆ ಅವಮಾನ ಮಾಡುವಂಥ ಒಂದು ಯೋಗ ನಿಮಗಿದೆ. ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ಕೂಡ ಭಗವಂತನಿಂದ ಆಶೀರ್ವಾದ ಇದೆ. ಮತ್ತು ಶತ್ರುಗಳ ಬಾಧೆಗಳು ಜಾಸ್ತಿ ಆಗಿತ್ತು ಅಂದರೆ ಓಂ ಪಂ ಪ್ರತ್ಯಂಗಿರಾಯ ನಮಃ ಅಂತ ಜಪ ಮಾಡಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಉತ್ತರ ದಿಕ್ಕು ತುಂಬ ಒಳ್ಳೆಯ ದಿಕ್ಕು. ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂದರೆ 4 ಹೆಜ್ಜೆ ಉತ್ತರ ದಿಕ್ಕಲ್ಲಿ ಇಟ್ಬಿಟ್ಟು ಹೋಗಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ರಂ ಬೀಜ ಮಂತ್ರವನ್ನು ಜಪ ಮಾಡಿ. ರಂ 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 ಅಂತ ಒಳ್ಳೆಯದಾಗ್ತಾ ಬರುತ್ತೆ. ಈ ವರ್ಷ ನೀವು ತುಪ್ಪ ದಾನವನ್ನು ಕೊಡಿ, ಒಳ್ಳೆಯದಾಗ್ತಾ ಬರುತ್ತೆ. ನೀವು ಹುಟ್ಟಿದ ದಿನ ಪ್ರತಿ ತಿಂಗಳು ಒಂದು 4 kg ತುಪ್ಪವನ್ನು ದಾನ ಕೊಡಿ. ಅಥವಾ 1 kg ಎಷ್ಟು ನಿಮ್ಮ ಬಡ ಮಕ್ಕಳಿಗೆ ಆಗಿರ್ಬೋದು, ವೃದ್ಧರಿಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು. ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಾರೆ, ಚೆನ್ನಾಗುತ್ತೆ. ಮತ್ತು ಆರೆಂಜ್ ಕಲರು ಕೂಡ ತುಂಬ ಲಕ್ಕಿ ಕಲರು. ಒಂದು ಶುಭ ಸಂಖ್ಯೆ. ನೀವು ಒಂದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಈ ಬರುವಂಥ ದುಡ್ಡನ್ನು ನೀವು ಅದನ್ನು 1 to ಡಬಲ್ ಮಾಡಬೇಕು. ಡಬಲ್ ಇದ್ದದ್ದು ಒಂದು 10 100 ಆಗಬೇಕು, 100,000 ಆಗಬೇಕು ಅಂತಂದರೆ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ. ಇಲ್ಲಿ ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ನಾವು ಹೇಳ್ಕೊಡ್ತೀವಿ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ವಿಶೇಷವಾದಂಥ ಒಂದು ವಿಚಾರ. ಮತ್ತು ಯಾರು ಸಿಂಹರಾಶಿಯವರು ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡು ನಾನು ವರ್ಷದ ಪ್ರಾರಂಭದಲ್ಲಿ ಸಂಕಲ್ಪವನ್ನು ಮಾಡ್ತೀನಿ. ನೀವು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಿತ್ತು ಅಂತಂದರೂ ಕೂಡ ನೀವು ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ. ಜೊತೆಗೆ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದೇ ಇವತ್ತಿನ ಸಿಂಹರಾಶಿಯ ಒಂದು ಯುಗಾದಿಯ ಒಂದು ಅದ್ಭುತವಾದಂಥ ಒಂದು ಭವಿಷ್ಯ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ